ಹಾಯ್, ದಿಸ್ ಇಸ್ ಪವಿತ್ರ ಫ್ರಮ್ ಏಂಜಲ್ ಫೈರ್ ಸರ್ವಿಸ್. ನಾನು ನಿಮ್ಮ ಹತ್ರ ಇವತ್ತು ಒಂದು ವರ್ಕ್ ಸಿಚುವೇಶನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ 10 ಗಂಟೆಗೆ ರೀಫಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಆಲ್ಮೋಸ್ಟು ನೀವು ನೋಡ್ಬೋದು, ಇದೆಲ್ಲ ರೀಫಿಲ್ಲಿಂಗ್ ಆಗಿರೋದು. ಈ ಕಡೆ ಇದ್ದಿದ್ದು ರೀಫಿಲ್ಲಿಂಗ್ ಆಗಬೇಕಾಗಿದ್ದು. ಇದು ತುಂಬ ಹಳೆ ಮೇಕು, 12 ಇಯರ್ಸ್ 15 ಇಯರ್ಸ್ ಆಗಿದೆ ಆಲ್ಮೋಸ್ಟ್. ನಾವು ಕೆಲವೊಂದು ಕಸ್ಟಮರ್ಸ್ಗೆ ಹೇಳ್ತೀವಿ, ಈ ಥರದ್ದೆಲ್ಲ ರೀಫಿಲ್ ಮಾಡಿಸ್ಕೋಬೇಡಿ, ಮತ್ತು ಹೊಸದು ಹಾಕ್ಕೊಳ್ಳಿ, ಕಾಸ್ಟಿಂಗ್ ಮಾತ್ರ ಯೋಚನೆ ಮಾಡಬೇಡಿ ಅಂತ ಹೇಳ್ತೀವಿ. ಬಟ್ ಕೆಲವರು ಇಲ್ಲ, ಮ್ಯಾನೇಜ್ಮೆಂಟ್ ಲೆವೆಲ್ವರೆಗೂ ಅದನ್ನು ತೊಗೊಂಡೋಗೋಕೆ ಕಷ್ಟ ಆಗುತ್ತೆ, ಈ ಸರಿ ಮಾಡಿಕೊಡಿ ಹಾಗೆ ಹೇಗೆ ಅಂತೆಲ್ಲ ಹೇಳಿದಾಗ ನಾವು ಅದಕ್ಕೆ ಎಕ್ಸೆಪ್ಟ್ ಮಾಡಿಕೊಂಡು ಒಂದು ಸೇಫರ್ ಝೋನಲ್ಲಿ ಮಾಡಿರ್ತೀವಿ. ಬಟ್ ಆದರೆ ಇವತ್ತು ಅನ್ಫಾರ್ಚುನೇಟ್ಲಿ ನಮ್ಮ ನಸೀಬ್ ಸರಿ ಇರಲಿಲ್ವೋ, ಇವತ್ತು ನಮ್ಮ ಹಸ್ಬೆಂಡಿಗೆ ಸದ್ಯಕ್ಕೆ ಏನೂ ದೊಡ್ಡ ಮಟ್ಟದಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಆದರೆ ನಾನು ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ನೋಡಿ, ಈ ಕಂಡೀಷನಲ್ಲಿ ನಮ್ಮದು ಆಫೀಸ್ ಆಗಿದೆ. ಇದನ್ನು ಕ್ಲೀನ್ ಮಾಡ್ಸೋಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಅಮೌಂಟು ಖರ್ಚಾಗತ್ತೆ. ಅಮೌಂಟಿಗಿಂತ ಹೆಚ್ಚಾಗಿ ಈ ಮೂಲೆನಲ್ಲೂ ಡಸ್ಟು ಉಳ್ಕೊಂಡಿದೆ ನೋಡಿ. ಇವಾಗ ನಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು, ಲ್ಯಾಪ್ಟಾಪ್ ಡಾಮ್, ಹಾಗೆ ನೀವು ನೋಡ್ಬೋದು ಇವಾಗ ಪ್ರಿಂಟರ್ ಆಗಿರ್ಬೋದು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇರೋಂಥ ವಸ್ತುಗಳು. ಸೊ ಇಂಥ ಸ್ಥಳದಲ್ಲಿ ನಾವು ರೀಫಿಲ್ಲಿಂಗ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ನೋಡಿ. ಈಚ್ ಆ್ಯಂಡ್ ಎವ್ರಿಥಿಂಗ್, ಯಾವ ವಸ್ತುನೂ ಸರಿ ಹಾಗೆ ಇಲ್ಲ ನೋಡಿ. ನೀವು ನೋಡ್ಬೋದು, ಸುಮ್ಮನೆ ಒಂದು ನೋಡಿ ಎಷ್ಟು ಮಟ್ಟಕ್ಕೆ ಕುತ್ಕೊಂಡಿದೆ ಅಂತ.